ಏ ಜಿಪುಣ ಶೆಟ್ಟಿ ಮನಿ ಕಟ್ಸಾಕತ್ಯಾನ ಆ ಶರ್ಮಾನ್ ಮನಿ ನೋಡ್ಲೆ ಶೆಟ್ಟಿ ಕಟ್ಟಿ 2 ವರ್ಷ ಆಗಿಲ್ಲ ಆಗ್ಲೇ ಗೋಡೆಗೆಲ್ಲ ಬಿರುಕು ಬಿದ್ದಾವ್. ಹೌದ್ಲಾ ದೋಸ್ತ್, ಅದನ್ನ ನೋಡಿದ್ರ ನನಗೂ ಬಹಳ ತ್ರಾಸ ಆಗೈತಿ. ರೊಕ್ಕ ಉಳ್ಸಾಕ್ ಹೋಗಿ ಅವ್ನ್ ಯಾವ ಕಳಪೆ ಸಾಮಾನ್ ಬಳಸಿದ್ನೋ ಏನೋ. ಅದು ನೋಡಕ್ ತ್ರಾಸ ಆಕೈತಿ ಜಿಪುಣ ಶೆಟ್ಟಿ. ಆದ್ರ ಮನಿ ಕಟ್ಟೋಕಿತ್ ಮೊದ್ಲು ಅವರು ಮಣ್ಣು ಮೆಟೀರಿಯಲ್ಸ್ ಟೆಸ್ಟ್ ಮಾಡಿಸ್ಲಿಲ್ಲ, ರೊಕ್ಕ ಉಳ್ಸಾಕ್ ಹೋಗಿ ಅದ ತಪ್ಪು ಮಾಡಿದ್ರು ನೋಡ ಶೆಟ್ಟಿ. ಟೆಸ್ಟಿಂಗ್ ಅಂದ್ರೆ ಅದಕ್ಕೂ ಎಕ್ಸ್ಟ್ರಾ ರೊಕ್ಕ ಕೊಡ್ಬೇಕಲ್ಲೋ. ನಮ್ಮಂತವ್ರ ಸಾಮಾನ್ಯ ಮನಿಗೂ ಅದೆಲ್ಲ ಬೇಕೆಲ್ಲ ಹಲ್ಕಪ್ಪ. ಪಕ್ಕಾ ಬೇಕ್ ಶೆಟ್ಟಿ. ಅದಕ್ಕ ನಾ ಬೀರಬಲ್ಸ್ ಟೆಸ್ಟ್ ಹೌಸ್ ಅವ್ರನ್ನ ಕರೆಸ್ತಿದೀನಿ. ನೀನು ಕರೆಸ್ ಕೇಳಿಲಿ ಜಿಪುಣ ಶೆಟ್ಟಿ, ಅವರು ಪಾಯದಿಂದನ ಎಲ್ಲ ಚೆಕ್ ಮಾಡ್ತಾರ. ಮಣ್ಣಿನ ತಾಕತ್ತು, ನೀರು, ಸ್ಟೀಲು, ಕಾಂಕ್ರೀಟ್ ಕ್ಯೂಬ್ ಟೆಸ್ಟ್ ಎಲ್ಲ ಮಾಡ್ತಾರ. ಮಸ್ತ್ ಐತಿ ಜಿಪುಣ ಶೆಟ್ಟಿ. ಅಯ್ಯೋ ಉದ್ರಿ ಹಳಕಪ್ಪ, ಇದಕ್ಕೆಲ್ಲ ಬಹಳ ರೊಕ್ಕ ಖರ್ಚಾಗ್ತೈತೆ ದೋಸ್ತ್. ನಾನೇ ಮೊದ್ಲೇ ನಾವು ಜಿಪುಣ ಶೆಟ್ರು ಮಂದಿ ಅಷ್ಟೆಲ್ಲ ಖರ್ಚು ಮಾಡಕ್ ಆಗಂಗಿಲ್ಲ ನನ್ ಕಡೆ. ಇಲ್ಲೇ ಇಲ್ಲ ಜಿಪುಣ ಶೆಟ್ಟಿ. ಈಗ 1% ಎಕ್ಸ್ಟ್ರಾ ಖರ್ಚು ಮಾಡಿದ್ರ ಮುಂದ್ ಬರೋ ಲಕ್ಷ ಗಟ್ಲೆ ರಿಪೇರಿ ರೊಕ್ಕ ಉಳಿತೈತಿ. ತಿಳಿತಾ ಜಿಪುಣ ಶೆಟ್ಟಿ? ಮುಂದ್ ಬರೋ ಲಕ್ಷ ಗಟ್ಲೆ ರೊಕ್ಕ ಉಳಿತೈತಿ ಅಂದ್ರ ನಾ ಬಿಡ್ತೀನೇನಲ್ಲ. ಹಂಗಾದ್ರ ನಾ ಇವತ್ತ ಜಮಖಂಡಿ ಬಿರ್ಬಲ್ ಟೆಸ್ಟ್ ಹೌಸ್ ಫೋನ್ ಹಚ್ತೇನಿ. ಬೆಸ್ಟ್ ಡಿಸಿಷನ್ ಶೆಟ್ಟಿ. ಇವತ್ತೇ ನಡಿ ಜಮಖಂಡಿಗ. ಮಿನಿ ವಿಧಾನಸೌಧ ಅಪೋಸಿಟ್ ತುಂಗಳ ಕಾಲೇಜ್ ಹತ್ರ ಇರೋ ಬೀರಬಲ್ಸ್ ಟೆಸ್ಟ್ ಹೌಸ್ ಜೊತೆ ಗಟ್ಟಿ ಮನಿ ಕಟ್ಟಿಸ್ಕೋ ಜಿಪುಣ ಶೆಟ್ಟಿ.